ವೀಕೆಂಡ್ ಬಂದ ತಕ್ಷಣ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ. ಈ ಬಾರಿ ಎಲ್ಲಿಗೆ ಹೋಗೋಣ? ಯಾವ ಪ್ಲೇಸಿಗೆ ಹೋಗೋಣ ಅಂತ. ನಾವು ಹೋಗಿದ್ದೆ ಚಿಕ್ಕಮಂಗ್ಳೂರು ಸೈಡು. ಅದು ಯಾವುದಂದ್ರೆ ಮಿಸ್ಟಿ ಮೇಗೂರ್ ಹೋಮ್ ಸ್ಟೇ ಅಂತ. ಈ ಒಂದು ಪ್ಲೇಸ್ ತುಂಬಾನೇ ಚೆನ್ನಾಗಿತ್ತು. ಇದು ಫಾರೆಸ್ಟ್ ಮಧ್ಯದಲ್ಲಿದೆ. ಅಂದರೆ ಮೀನ್ಸ್ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಅಂಡರಲ್ಲಿದೆ. ಈ ಒಂದು ಹೋಮ್ ಸ್ಟೇಗೆ ಹೋಗಬೇಕು ಅಂತಂದರೆ ಮಡ್ ರೋಡಲ್ಲಿ ಹೋಗಬೇಕು. ರೋಡ್ ಸ್ವಲ್ಪ ಟ್ರಿಕಿ ಇದೆ. ಬಟ್ ಕಾರೆಲ್ಲ ಹೋಗುತ್ತೆ ಈ ಹೋಮ್ ಸ್ಟೇ ತನಕ. ಈಗ ನೋಡ್ತಾ ಇರೋದು ನಾವು ಹೋಗ್ತಾ ಇರೋ ಪ್ಲೇಸಿಗೆ ಕಾಡಲ್ಲಿ ಹೋಗ್ತಾ ಇರೋ ರೋಡ್ ಯಾವ ರೀತಿ ಇದೆ ಅಂತ. ಸಿಂಗಲ್ ರೋಡು. ಒಂದು ಕಾರ್ ಅಷ್ಟೇ ಪಾಸ್ ಆಗೋಕ್ಕಾಗೋದು. 2 ವೆಹಿಕಲ್ಸ್ ಬಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಆಪೋಸಿಟ್ ವೆಹಿಕಲ್ ಯಾವ್ದಾದ್ರು ಬಂದರೆ ಹೋಗೋದು ತುಂಬ ಕಷ್ಟ ಆಗುತ್ತೆ ಈ ಒಂದು ಪ್ಲೇಸಿಗೆ. ಈಗ ನಾವು ಬಂದು ರೀಚ್ ಆಗ್ತಾ ಇದ್ದೀವಿ ಈ ಒಂದು ಹೋಮ್ ಸ್ಟೇಗೆ. ಇಲ್ಲಿ ಗಾಡಿ ಎಲ್ಲ ನಿಲ್ಲಿಸ್ಕೊಂಡು ಹೋಮ್ ಸ್ಟೇ ಮೇಲಿದೆ, ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಸೊ ನಮ್ಮ ಬಾಯ್ಸ್ ಎಲ್ಲ ಬಂದು ಇಲ್ಲಿ ಸೇರಿದ್ವಿ. ಇಲ್ಲಿ ಹಾಗೆ ಸುಮ್ಮನೆ ಜಸ್ಟ್ ಒಂದು ಡಿಸ್ಕಷನ್ ನಡೀತಾ ಇದೆ. ಸುಮ್ಮನೆ ಯಾವ ಥರ ಡಿಸ್ಕಷನ್ ಅಂದರೆ ಯೂಸ್ಲೆಸ್ ಡಿಸ್ಕಷನ್ ಅಂತಲೇ ಹೇಳ್ಬೋದು. ಈ ಒಂದು ಆಗಿದ್ಮೇಲೆ ನಾವು ಇಲ್ಲಿಂದ ಮೇಲೆ ಹೋಗ್ಬೇಕು ಹೋಮ್ ಸ್ಟೇಗೆ. ನೆಕ್ಸ್ಟ್ ಹೋಗ್ತೀವಿ ನಡ್ಕೊಂಡು. ಇಲ್ಲ ಸ್ವಲ್ಪ ನಿಂತ್ಕೊಂಡ್ವಿ. ಈಗ ಜಸ್ಟ್ ಬಂದು ರೀಚ್ ಆಗಿದ ತಕ್ಷಣ ಅವರು ಹೋಮ್ ಸ್ಟೇ ಅವರಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊಂತ ಈಗ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇದು ನಮ್ಮ ಹೋಮ್ ಸ್ಟೇ. ಇದು ಕಂಪ್ಲೀಟ್ ಗ್ಲಾಸಲ್ಲಿ ಮಾಡಿರೋಂಥದ್ದು ಹೋಮ್ ಸ್ಟೇ ಆಗಿದೆ. ಸರೌಂಡಿಂಗ್ ಫುಲ್ ಕಾಫಿ ಎಸ್ಟೇಟ್ ಇದೆ. ಅದ್ರ ನಡುವೆ ಈ ಥರದ್ದು 2 ಹೋಮ್ ಸ್ಟೇ ಇದೆ. ಇಲ್ಲೊಂದಿದೆ, ಟಾಪಲ್ಲಿ ಒಂದಿದೆ. ನಾವು ಬುಕ್ ಮಾಡಿದ್ದು ಬಾಟಮಲ್ಲಿ ಇರೋದು ಗ್ಲಾಸಸ್ ಬುಕ್ ಮಾಡಿದ್ವಿ. ಟಾಪಲ್ಲಿರೋದು ನಮಗೆ ಸಿಗಲಿಲ್ಲ. ಅಡ್ವಾನ್ಸ್ ಬುಕ್ ಮಾಡಿದರೆ ಸಿಗ್ತಾ ಇತ್ತು. ಸೊ ಈ ಒಂದು ಹೋಮ್ ಸ್ಟೇ ಗ್ಲಾಸಸ್ ಯಾವ ರೀತಿ ಐತೆ ಅಂದರೆ ವುಡನ್ದು ಮೆಟಲ್ನಿಂದ ಮಾಡಿದ್ದಾರೆ. ಇದು ಕಾಫಿ ಎಸ್ಟೇಟ್ ಮಧ್ಯೆ ಇದೆ. ಬಟ್ ಹೋಮ್ ಸ್ಟೇ ಚೆನ್ನಾಗೇ ಇತ್ತು. ಬಟ್ ನೀಟ್ನೆಸ್ ಇರಲಿಲ್ಲ. ಅಂದರೆ ಕ್ಲೀನಿಂಗ್ ಇರಲಿಲ್ಲ. ಗ್ಲಾಸ್ ಎಲ್ಲ ಗಲೀಜಾಗಿತ್ತು. ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ನಾಟ್ ಗುಡ್ ಅನ್ನಿಸ್ತು. ಬಟ್ ಮೇಂಟೆನೆನ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಥರ ಔಟ್ಸೈಡ್ ವ್ಯೂ ಎಲ್ಲ ನೋಡ್ಬೋದು ನಾವು ಸರೌಂಡಿಂಗು. ಜಸ್ಟ್ ಬಂದಿರೋದ್ರಿಂದ ಎಲ್ಲ ನಮ್ಮ ಹುಡುಗರು ಸುಸ್ತಾಗಿದ್ದರು. ರೆಸ್ಟ್ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ. ಈ ಒಂದು ಟ್ರಿಪ್ಪು ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ವಿ ಅಂತಲೇ ಹೇಳ್ಬೋದು. ಒಂದು ಕಾಟೇಜಲ್ಲಿ 6 ಮೆಂಬರ್ಸ್ ಸ್ಟೇ ಆಗ್ಬೋದು. ಅಪ್ರಾಕ್ಸಿಮೇಟ್ಲಿ 2500 ಒಬ್ರಿಗೆ ಆಗುತ್ತೆ ವಿತ್ ಫುಡ್ ಎಲ್ಲ ಸೇರಿಬಿಟ್ಟು. ಇದು ಈ ಒಂದು ಹೋಮ್ ಸ್ಟೇ ಔಟ್ಲುಕ್ ನೋಡಿದರೆ ಈ ಥರ ನೋಡಿ, ಮೇಲೆಲ್ಲ ಗ್ಲಾಸ್ ಹೇಗೆ ಗಲೀಜಾಗಿದೆ. ಸೊ ಈ ಒಂದು ಮೇಂಟೆನೆನ್ಸ್ ಮಾತ್ರ ಇರಲಿಲ್ಲ. ಅಪಾರ್ಟ್ ಫ್ರಮ್ ದಿ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸುತ್ತಾರು ಗ್ರೀನರಿ. ನಾವೇನಾದರೂ ಒಂದು ನೇಚರ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಅಂದರೆ ಈ ಒಂದು ಹೋಮ್ ಸ್ಟೇಗೆ ಹೋಗ್ಬೋದು. ಬಟ್ ಸ್ಟೇಯಿಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಯಾಕಂತಂದರೆ ಹೋಮ್ ಸ್ಟೇ ಮೇಂಟೆನೆನ್ಸ್ ಇರಲಿಲ್ಲ. ಅಂದರೆ ಮೇಲೆಲ್ಲ ಗಲೀಜಾಗಿತ್ತು. ಬಟ್ ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ. ಇದು ಅವ್ರದ್ದು ಅಲ್ಲಿ ಮೇಲ್ಗಡೆ ಫುಡ್ ಎಲ್ಲ ಅವೈಲಬಲ್ ಇರುತ್ತೆ. ಇಲ್ಲಿ ಅವ್ರದ್ದು ಕ್ಯಾಟ್ರಿಂಗ್ ಸರ್ವಿಸ್ ಇದೆ. ಸೊ ಇಲ್ಲಿ ಫುಡ್ ಸಿಗುತ್ತೆ. ಫುಡ್ ಮಾತ್ರ ಅಲ್ಟಿಮೇಟು. ಫುಡ್ಡಿನ ಬಗ್ಗೆ ಯಾವುದೇ ಇದಿಲ್ಲ. 3 ಟೈಮ್ಸು ಫುಡ್ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಇದು ವ್ಯೂಸು ಸುತ್ತಾರಲಿ ಇದು ಅರ್ಲಿ ಮಾರ್ನಿಂಗ್ ವ್ಯೂ ಕೊಡ್ತಾ ಇದ್ದೀನಿ. ತುಂಬಾ ಫಾಗು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಹೋಮ್ ಸ್ಟೇಗೆ ಹೋಗ್ಬೋದು. ಅಂದರೆ ಏನು ಅಂತಂದರೆ ಈ ಒಂದು ಹೋಮ್ ಸ್ಟೇಯಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ. ಲೈಕ್ ಜಿಪ್ ಲೈನು ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆ ಥರದ್ದು ಆ್ಯಕ್ಟಿವಿಟೀಸ್ ಇಲ್ಲ. ಅಲಾಂಗ್ ವಿತ್ ಇಂಡೋರ್ಗೆ ಔಟ್ಡೋರ್ ಗೇಮ್ಸ್ ಯಾವುದೇ ಅವೈಲೇಬಲ್ ಇಲ್ಲ. ಜಸ್ಟ್ ಒಂದು ನೇಚರ್ನ ಎಂಜಾಯ್ ಮಾಡೋಕ್ಕೆ ಹೋಗ್ಬೋದು. ಫುಡ್ ಮಾತ್ರ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ. ಇಲ್ಲಿದ್ದ ಒಂದು ನಾವು ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು ವ್ಯೂಗೋಸ್ಕರ. ಈ ಒಂದು ಎಸ್ಟೇಟಿಂದನೇ ಹೋಗ್ಬೋದು. ಅದು ಒಂದು ಅವೈಲೇಬಲ್ ಇದೆ. ಇಲ್ಲಿದ್ದ ಒಂದು ಬ್ಯೂಟಿಫುಲ್ ಒಂದು ಫಾಲ್ಸ್ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಫಾಲ್ಸ್ ಮಾತ್ರ ಅಲ್ಟಿಮೇಟ್ ಫಾಲ್ಸ್ ಅಂತಲೇ ಹೇಳ್ಬೋದು. ಅದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಅಪ್ಡೇಟ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.